ಬಿ ರಿಪೋರ್ಟ್ ಏನು ಸಲ್ಲಿಕೆ ಮಾಡಿದ್ರು ಇದನ್ನ ಪ್ರಶ್ನೆ ಮಾಡಿದ್ರು ಸ್ನೇಹಮಯಿ ಕೃಷ್ಣ ಅವರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಆಗಿದೆ. ಈ ಸಂಬಂಧ ಮೇ 7ನೇ ತಾರೀಕಿಗೆ ಅದನ್ನ ಮುಂದೂಡಲಾಗಿದೆ. ಆ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ಶಾಕ್ ಎದುರಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಅಂತಿಮವಾಗಿ ವರದಿಯನ್ನ ಸಲ್ಲಿಸೋದಕ್ಕೆ ಲೋಕಾಯುಕ್ತಕ್ಕೆ ಆದೇಶವನ್ನ ನೀಡಲಾಗಿದೆ. ಮಧ್ಯಂತರ ಆದೇಶ ನೀಡಿದಂತ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಿದೆ. ಮೂಡಾ ಪ್ರಕರಣವನ್ನ ತನಿಖೆ ಮಾಡಿರುವಂತ ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಈ ಸಂಬಂಧ ಇವತ್ತು ಕೋರ್ಟಿನಲ್ಲಿ ಬಿಗ್ ಡೇ ಆಗಿತ್ತು. ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿರುವಂತಹ ಬಿ ರಿಪೋರ್ಟ್ ಇದನ್ನ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ರು. ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಸಾಮಾಜಿಕ ಹೋರಾಟಗಾರ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಬಗ್ಗೆ ಕೋರ್ಟಿನಲ್ಲಿ ವಿಚಾರಣೆಯಾಗಿದೆ. ಕೋರ್ಟಿನಿಂದ ತನಿಖೆಯನ್ನ ಮುಂದುವರಿಸೋದಕ್ಕೆ ನ್ಯಾಯಾಲಯ ಆದೇಶವನ್ನ ಕೊಟ್ಟಿದೆ. ಅಂತಿಮ ವರದಿಯನ್ನ ಸಲ್ಲಿಸೋದಕ್ಕೆ ಲೋಕಾಯುಕ್ತಕ್ಕೆ ಈಗ ಸೂಚನೆ ಕೊಟ್ಟಿರೋ ಮಾಹಿತಿ ಗೊತ್ತಾಗ್ತಾ ಇದೆ. ಮೇ 7ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ನ್ಯಾಯಾಲಯ. ಆ ಮೂಲಕವಾಗಿ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿದ್ರು ಸ್ನೇಹಮಯಿ ಕೃಷ್ಣ ಅವರು. ಈಗ ಸದ್ಯಕ್ಕೆ ಈ ಬಿ ರಿಪೋರ್ಟ್ ಬಗ್ಗೆ ಆದೇಶ ಇಲ್ಲ ಅನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರ ಪರ ಬಿ ರಿಪೋರ್ಟ್ ಅನ್ನ ಕೊಟ್ಟಿದ್ರು ಲೋಕಾಯುಕ್ತ. ಆ ಬಗ್ಗೆ ತಕರಾರು ಅರ್ಜಿಯನ್ನ ಎತ್ತಿದ್ರು ಕೋರ್ಟ್ನಲ್ಲಿ. ಯಾರು? ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು. ಆ ಸಂಬಂಧ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆಯಾಗಿದೆ. ಈಗ ತನಿಖೆಯನ್ನ ಮುಂದುವರಿಸಬೇಕನ್ನೋದಾಗಿ ನ್ಯಾಯಾಲಯ ಸೂಚನೆ ಕೊಟ್ಟಿದೆ. ಅಂತಿಮ ವರದಿಯನ್ನ ಇನ್ನಷ್ಟು ಪರಿಶೀಲನೆ ಮಾಡಿ ತನಿಖೆಯನ್ನ ನಡೆಸಿ ಕೊಡಬೇಕೆನ್ನುವಂತ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಮಧ್ಯಂತರ ಆದೇಶವನ್ನ ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಸರ್, ಈಗ ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಅಗ್ನಿ ಪರೀಕ್ಷೆಯ ದಿನ ಅಂತಾನೆ ಹೇಳ್ಬೋದು. ಕೋರ್ಟಿನಲ್ಲಿ ಏನೇನಾಗಿದೆ, ಈ ಆದೇಶ ಸಿಎಂ ಸಿದ್ದರಾಮಯ್ಯನವರಿಗೆ ಮುಂದಿನ ದಿನದಲ್ಲಿ ಯಾವ ರೀತಿ ಶಾಕ್ ಆಗಿ ಪರಿಣಮಿಸಬಹುದು, ಏನೆಲ್ಲ ಅಪ್ಡೇಟ್ಸ್ ಇದೆ ಸರ್? ಎಸ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಅವ್ರನ್ನ ಸಂಪರ್ಕಿಸ್ತೀವಿ. ಈ ಮೂಲಕವಾಗಿ ಈಗ ಗೊತ್ತಾಗ್ತಾ ಇದೆ ಲೋಕಾಯುಕ್ತ ಬಿ ರಿಪೋರ್ಟ್ ಬಗ್ಗೆ ಸದ್ಯಕ್ಕೆ ಆದೇಶ ಇಲ್ಲ ಅನ್ನೋ ಮಾಹಿತಿ ತಿಳಿತಾ ಇದೆ. ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಅಗ್ನಿ ಪರೀಕ್ಷೆನ ಮುಂದಿನ ದಿನದಲ್ಲೂ ಮೂಡಾ ಪ್ರಕರಣ ನಿವೇಶನ ಅಕ್ರಮವಾಗಿ ಹಂಚಿಕೆ ಆಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಈ ಪ್ರಕರಣ ದೊಡ್ಡ ಮಟ್ಟದ ಕಾನೂನು ಸಂಕಷ್ಟಕ್ಕೆ ಒಳಗಾಗಿತ್ತು. ಸದ್ಯ ಬಿ ರಿಪೋರ್ಟ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡಿದರು ಕಳೆದ ಫೆಬ್ರವರಿಯಲ್ಲಿ. ಈ ಬಗ್ಗೆ ಈಗ ಕೋರ್ಟ್ನಿಂದ ಮತ್ತೊಂದಿಷ್ಟು ಮಾಹಿತಿ ಬರ್ತಾ ಇದೆ. ಎಸ್, ನಮ್ಮ ಜೊತೆ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ಅವರು. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಇವತ್ತು ಕೋರ್ಟ್ನಲ್ಲಿ ಏನೇನು ಅಪ್ಡೇಟ್ ಆಗಿದೆ, ಈ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಮುಂದಿನ ದಿನದಲ್ಲಿ ಯಾವ ರೀತಿಯಾಗಿ ಸಂಕಷ್ಟ ಆಗಬಹುದು, ಯಾವ ರೀತಿಯಾಗಿ ತನಿಖೆ ಮುಂದುವರಿಯುತ್ತೆ? ಎಸ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಮಹತ್ವದ ಆದೇಶ ಈಗ ಗೊತ್ತಾಗ್ತಾ ಇದೆ ಕೋರ್ಟ್ನಿಂದ. ಈ ಮೂಲಕವಾಗಿ ಇವತ್ತು ಕೋರ್ಟ್ನಲ್ಲಿ ಏನೇನಾಯ್ತು, ಜೊತೆಯಲ್ಲಿ ಮುಂದಿನ ದಿನದಲ್ಲಿ ಯಾವ ರೀತಿಯಾಗಿ ತನಿಖೆ ಸಾಗುತ್ತೆ ಅಂತ. ಅಖಿಲೇಶ್, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಅಕ್ರಮ ಸೈಟ್ ಮಂಜೂರಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸ್ನೇಹಮಯಿ ಕೃಷ್ಣ ದೂರನ್ನ ಕೂಡ ದಾಖಲು ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕಳೆದ ಫೆಬ್ರವರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಪ್ರಕರಣದ ಬಿ ರಿಪೋರ್ಟ್ ಅನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಈ ಒಂದು ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದಂತ ವೇಳೆ ಸ್ನೇಹಮಯಿ ಕೃಷ್ಣ ಅವರು ಏನು ದೂರುದಾರರಿದ್ದಾರೆ, ಇವರು ಕೋರ್ಟ್ ಮುಂದೆ ಬಿ ರಿಪೋರ್ಟ್ ಅನ್ನ ಚಾಲೆಂಜ್ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಏನ್ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಇದನ್ನ ರದ್ದುಪಡಿಸಬೇಕು, ಮತ್ತೆ ಈ ಒಂದು ಪ್ರಕರಣದಲ್ಲಿ ಹೆಚ್ಚಿನ ತನಿಖೆಗೆ ಆದೇಶ ಮಾಡಬೇಕು ಅಂತ ಹೇಳಿ ಒಂದು ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧ ಒಂದು ಅಬ್ಜೆಕ್ಷನ್ ಅನ್ನ ಕೂಡ ಫೈಲ್ ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿ ಇವತ್ತು ಈ ಒಂದು ಆದೇಶವನ್ನ ಕಾಯ್ದಿರಿಸಿತ್ತು. ಈಗ ಈ ಒಂದು ಆದೇಶದ ಕಾಯ್ದಿರಿಸಿದ ನಂತರ ಈಗ ಅಂತಿಮ ವರದಿ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಮತ್ತಷ್ಟು ತನಿಖೆಯನ್ನ ನಡೆಸಿ ಅಂತಿಮ ವರದಿಯನ್ನ ಮೇ 7ನೇ ತಾರೀಕು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬೇಕು. ಅಲ್ಲಿವರೆಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಹೆಚ್ಚಿನ ತನಿಖೆಯನ್ನ ನಡೆಸಿ ವರದಿಯನ್ನ ಕೊಡಬಹುದು ಅಂತೇಳಿ ಈಗ ಆದೇಶವನ್ನ ಕೂಡ ಕೊಟ್ಟಿದೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ರು. ಮತ್ತೆ ಈಗ ಈ ಒಂದು ಕ್ಲೀನ್ ಚಿಟ್ ಅನ್ನ ಕೊಡ್ಲಿಕ್ಕೆ ಇನ್ನೂ ಹೆಚ್ಚಿನ ದಾಖಲೆಗಳನ್ನ ಈಗ ಸಂಗ್ರಹ ಮಾಡಬೇಕಾಗಿದೆ ಲೋಕಾಯುಕ್ತ ಅಧಿಕಾರಿಗಳು. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೇ 7ನೇ ತಾರೀಕು ಈ ಒಂದು ಸಿದ್ದರಾಮಯ್ಯ ಬಂದಂತ ಆರೋಪಗಳೇನಿದೆ ಅದನ್ನ ಸಾಬೀತುಪಡಿಸಲು ಈಗ ಲೋಕಾಯುಕ್ತ ಅಧಿಕಾರಿಗಳು ಹೆಚ್ಚಿನ ಒಂದು
ವರದಿಯನ್ನ ಸಲ್ಲಿಕೆ ಮಾಡಬೇಕಾಗಿದೆ. ಹಾಗಾಗಿ ಮೇ 7ನೇ ತಾರೀಕು ಈ ಒಂದು ಪ್ರಕರಣದ ಅಂತಿಮ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ತಾರೆ ಅಖಿಲೇಶ್. ಜೊತೆಲಿ ಈಗ ಇಡಿ ಅಧಿಕಾರಿಗಳ ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ? ಬಟ್ ಈಗ ಕೋರ್ಟಿಂದ ಬಂದಿರುವಂತ ಆದೇಶ ಇಡಿ ಅಧಿಕಾರಿಗಳ ಮುಂದಿನ ತನಿಖೆ ಹೆಂಗಿರುತ್ತೆ, ಯಾವ ತಿರುವನ್ನ ಪಡ್ಕೊಳ್ಬಹುದು ಅಂತ? ಅಖಿಲೇಶ್, ಈಗ ಇಡಿ ಅಧಿಕಾರಿಗಳು ತನಿಖೆ ನಡೆಸಿದ್ದು ಪ್ರತ್ಯೇಕ, ಅಂದ್ರೆ ಇದು ಅಕ್ರಮ ಹಣ ಸಾಗಣೆ ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯರು ತಮ್ಮ ಅಧಿಕಾರವನ್ನ ಬಳಸಿಕೊಂಡು ಅಕ್ರಮವಾಗಿ ಹಣವನ್ನ ತನ್ನ ಬಾಮೈದನಿಗೆ, ಅಂದ್ರೆ ತನ್ನ ಬಾಮೈದ ಏನ್ ಆತನ ಹೆಸರಲ್ಲಿ ಮಲ್ಲಿಕಾರ್ಜುನ್ ಹೆಸರಲ್ಲಿತ್ತು, ಆ ಒಂದು ಬಾಮೈದನ ಹೆಸರಿಗೆ ಈ ಒಂದು ಹಣವನ್ನ ವರ್ಗಾವಣೆ ಮಾಡಿ, ಆ ವರ್ಗಾವಣೆ ಮಾಡಿದಂತ ಹಣದ ಮುಖಾಂತರ ಅವರು ಅಕ್ರಮ ಆಸ್ತಿಯನ್ನ ತನ್ನ ಪತ್ನಿ ಹೆಸರು ಖರೀದಿ ಅಂದ್ರೆ ವರ್ಗಾವಣೆ ಪಡೆದಿದ್ರು ಅಂತೇಳಿ ಆರೋಪ ಇತ್ತು. ಹಾಗಾಗಿ ಈ ಒಂದು ಇಡಿ ಅಧಿಕಾರಿಗಳು ಮೈಸೂರಿನ ಮೂಡಾ ಕಚೇರಿ ಮೇಲೂ ಕೂಡ ದಾಳಿ ಮಾಡಿದ್ರು ಮತ್ತು ಯಾರ್ಯಾರು ಈ ಒಂದು ಸಿಎಂ ಸಿದ್ದರಾಮಯ್ಯನವರ ಒಂದು ದಾಖಲೆಗಳ ಪ್ರಕ್ರಿಯೆಯಲ್ಲಿ ಇದ್ರು ಎಲ್ಲಾ ಅಧಿಕಾರಿಗಳನ್ನ ಕೂಡ ವಿಚಾರಣೆ ನಡೆಸಿದ್ರು. ಹಾಗಾಗಿ ಇಡಿ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸಬೇಕಾಗಿದೆ. ಹಾಗಾಗಿ ಇಡಿ ಅಧಿಕಾರಿಗಳು ಕೂಡ ಆಕ್ಷೇಪಣೆ ಸಲ್ಲಿಸಿದ್ರು. ಈ ಒಂದು ಪ್ರಕರಣದಲ್ಲಿ ನಮ್ಗೆ ಇನ್ನೂ ಹೆಚ್ಚಿನ ತನಿಖೆಗೆ ಕಾಲಾವಕಾಶ ಬೇಕಾಗಿರೋದ್ರಿಂದ ನಮ್ಗೆ ಈ ಒಂದು ತೀರ್ಪನ್ನ ಕಾಯ್ದಿರಿಸಬೇಕು ಅಂತ. ಹಾಗಾಗಿ ಈಗ ಇಡಿ ಅಧಿಕಾರಿಗಳು ಈ ಒಂದು ಅಕ್ರಮ ಹಣ ವರ್ಗಾವಣೆ ಮತ್ತು ಯಾವ್ಯಾವ ಅಧಿಕಾರಿಗಳು ಒಂದು ಅಕ್ರಮದಲ್ಲಿ ಹಣ ಪಡೆದು ಹಣವನ್ನ ಪಡೆದು ಈ ಒಂದು ಸೈಟ್ ಮಂಜೂರಾತಿಗಳನ್ನ ಮಾಡಿದ್ದಾರೆ, ಈ ಎಲ್ಲ ಒಂದು ತನಿಖೆಯನ್ನ ನಡೆಸಬೇಕಾಗಿದೆ. ಹಾಗಾಗಿ ಇಡಿ ಅಧಿಕಾರಿಗಳು ಕೂಡ ಮೇ 7ನೇ ತಾರೀಕು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿಯನ್ನ ಕೂಡ ಸಲ್ಲಿಕೆ ಮಾಡ್ತಾರೆ ಅಖಿಲೇಶ್. ಎಸ್, ಧನ್ಯವಾದಗಳು ರವಿನಾರಾಯಣ್ ತಮ್ಮೆಲ್ಲ ಮಾಹಿತಿಗೆ. ಸೊ ಈ ಮೂಲಕವಾಗಿ ಸದ್ಯ ಸಿಎಂ ಸಿದ್ದರಾಮಯ್ಯನವರಿಗೆ ಕಾನೂನು ಕುಣಿಕೆ ಮತ್ತಷ್ಟು ತೀವ್ರ ಆಗ್ತಿದೆ, ಮತ್ತೆ ಮುಂದುವರಿತಾ ಇದೆ. ಇವತ್ತು ಕೋರ್ಟಿನಿಂದ ಮಹತ್ವದ ಆದೇಶ ಹೊರಬಂದಿದೆ. ಹಾಗಾಗಿ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡುವುದಕ್ಕೆ ಲೋಕಾಯುಕ್ತಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ.